ಸ್ನೇಹಿತರೆ ನಮಸ್ಕಾರ. ಇವತ್ತು ನಿಮಗೆ ತುಂಬ ಮುಖ್ಯವಾದ ಸುದ್ದಿಯನ್ನು ಹಂಚಿಕೊಳ್ಳಲು ನಾನು ಬಂದಿದ್ದೇನೆ. ಈ ವಿಡಿಯೋ ಮೂಲಕ ನಿಮಗೆ ಇವತ್ತಿನ ದಿನ ವಿಶೇಷವಾದ ದಿನ, ಏಕೆಂದರೆ ಇಂದು 26ರಂದು ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಗೌರಿ ಗಣೇಶ ಹಬ್ಬದ ಸಂಭ್ರಮಕ್ಕೆ ತಕ್ಕಂತೆ ಈ ಬಾರಿ ಮಹಿಳೆಯರಿಗೆ ವಿಶೇಷ ಉಡುಗೊರೆಯಾಗಿ 4,000 ರೂಪಾಯಿಯನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುವ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಸಾಮಾನ್ಯವಾಗಿ ಪ್ರತಿಯೊಂದು ತಿಂಗಳಲ್ಲೂ ಕೂಡ 2,000 ಕಂತು ಬರುತ್ತಿತ್ತು. ಆದರೆ ಈ ಬಾರಿ ಹಬ್ಬದ ಸಂಭ್ರಮದಲ್ಲಿ 2,000 ಮತ್ತು 2,000 ಸೇರಿ ಒಟ್ಟು 4,000 ಒಟ್ಟಿಗೆ ಬಿಡುಗಡೆ ಆಗುತ್ತಿದೆ. ಇದು ನಿಜವಾಗಿಯೂ ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರಿಗೂ ಕೂಡ ದೊಡ್ಡ ಸಂತೋಷದ ಸುದ್ದಿ. ಇಲ್ಲಿ ಕೆಲವರಿಗೆ ಈಗಲೇ ಸಂದೇಶ ಬರುತ್ತಿರಬಹುದು, ಕೆಲವರಿಗೆ ನಾಳೆ ಅಥವಾ 28ರಂದು ಬರಬಹುದು. ಇದು ಬ್ಯಾಂಕಿಂಗ್ ಪ್ರಕ್ರಿಯೆಯ ಸಮಯದ ಮೇಲೆ ಅವಲಂಬಿತವಾಗಿದೆ. ಎಲ್ಲರಿಗೂ ಕೂಡ ಒಂದೇ ಸಮಯದಲ್ಲಿ ಹಣ ಜಮಾ ಆಗುವುದಿಲ್ಲ. ಆದರೆ ಚಿಂತಿಸಬೇಡಿ ಸ್ನೇಹಿತರೆ, ಸರ್ಕಾರದಿಂದ ಪ್ರತಿಯೊಬ್ಬ ಅರ್ಹ ಮಹಿಳೆಯ ಖಾತೆಗೆ ಹಣ ಖಂಡಿತವಾಗಿಯೂ ಬರುತ್ತದೆ. ಕೆಲವೊಮ್ಮೆ ಬ್ಯಾಂಕ್ ಹಾಲಿಡೇ, ಕ್ಲಿಯರಿಂಗ್ ಪ್ರಕ್ರಿಯೆ ಅಥವಾ ಖಾತೆಯ IFSC ಸಮಸ್ಯೆಯಿಂದ ಸ್ವಲ್ಪ ತಡವಾಗಬಹುದು. ಆದರೂ ಕೂಡ ನಿಮ್ಮ ಖಾತೆಗೆ ಹಣ ತಲುಪುವುದು ಖಂಡಿತವಾಗಿಯೂ ಖಚಿತವಾಗಿದೆ. ಸ್ನೇಹಿತರೆ, ಈ ಯೋಜನೆ ಮಹಿಳೆಯರಿಗೆ ನಿಜವಾದ ಆಶೀರ್ವಾದವಾಗಿದೆ. ಮನೆಯ ಖರ್ಚು, ಮಕ್ಕಳ ಓದು, ದಿನನಿತ್ಯದ ಜೀವನದಲ್ಲಿ ಬರುವ ಅವಶ್ಯಕತೆಗಳನ್ನು ಪೂರೈಸಲು ಈ ಹಣವು ತುಂಬ ಸಹಾಯವಾಗುತ್ತಿದೆ. ಹಬ್ಬದ ಸಮಯದಲ್ಲಿ ಮನೆಗೆ ಬೇಕಾದ ವಸ್ತುಗಳು, ದೇವರ ಪೂಜೆಗಾಗಿ ಸಾಮಾನುಗಳು, ಮಕ್ಕಳಿಗೆ ಬಟ್ಟೆಗಳು, ಹಬ್ಬದ ಸಿಹಿ ತಿಂಡಿಗಳು, ಇದಕ್ಕೆ ಈ ಹಣ ಬಳಸಿಕೊಳ್ಳಲು ಸಾಧ್ಯ. ಒಂದು ಕುಟುಂಬದಲ್ಲಿ ಮಹಿಳೆಯರಿಗೆ ಸ್ವಲ್ಪ ಹಣದ ಭದ್ರತೆ ಇದ್ದರೆ ಅವರ ಮನಸ್ಸು ಹಗುರವಾಗುತ್ತದೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಸ್ನೇಹಿತರೆ, ನಮ್ಮ ಸರ್ಕಾರ ಈ ಯೋಜನೆಯನ್ನು ನಿರಂತರವಾಗಿ ಮುನ್ನಡೆಸುತ್ತಿರುವುದು ಹೆಮ್ಮೆಯ ವಿಷಯ. ಪ್ರತಿಯೊಂದು ತಿಂಗಳಲ್ಲಿ ಕೂಡ ಹಣ ಸರಿಯಾಗಿ ತಲುಪುತ್ತಿರುವುದನ್ನು ನೋಡಿದರೆ ಮಹಿಳೆಯರ ಜೀವನದಲ್ಲಿ ಬದಲಾವಣೆ ಬಂದಿರುವುದು ಸ್ಪಷ್ಟ. ಹಿಂದೆ ಅನೇಕರಿಗೆ ಸಾಲದ ಒತ್ತಡ ಇತ್ತು, ಆದರೆ ಈಗ ಪ್ರತಿ ತಿಂಗಳು ನಿಗದಿತ ಹಣ ಬರೋದ್ರಿಂದ ಸ್ವಲ್ಪ ಆತ್ಮವಿಶ್ವಾಸ ಬೆಳೆದಿದೆ. ಹಬ್ಬದ ಸಮಯದಲ್ಲಿ ವಿಶೇಷವಾಗಿ ಈ ಬಾರಿ 4,000 ರೂಪಾಯಿ ನೀಡಿರುವುದು ಒಂದು ದೊಡ್ಡ ಸಹಾಯವಾಗಿದೆ. ಇಲ್ಲಿ ಒಂದು ವಿಷಯ ನಿಮಗೆ ಹೇಳಬೇಕು. ನೀವು ಹಣ ಇನ್ನೂ ನಿಮ್ಮ ಖಾತೆಗೆ ಬಂದಿಲ್ಲ ಅಂತ ಆತಂಕ ಪಡಬೇಡಿ. ಕೆಲವರಿಗೆ ಇವತ್ತೇ ಬರುತ್ತದೆ, ಕೆಲವರಿಗೆ ನಾಳೆ ಬರುತ್ತದೆ, ಇನ್ನು ಕೆಲವರಿಗೆ 28ರಂದು ಖಾತೆಗೆ ಬರುತ್ತದೆ. ಇದು ಬ್ಯಾಂಕ್ ಪ್ರಕ್ರಿಯೆಯ ಸಾಮಾನ್ಯವಾಗಿದೆ. ಹೀಗಾಗಿ ಧೈರ್ಯದಿಂದ ಕಾಯಿರಿ. ನಿಮ್ಮ ಖಾತೆ ನಂಬರನ್ನು ನೀವು ಪರೀಕ್ಷಿಸಿ. IFSC ನಂಬರ್ನು ಕೂಡ ಸರಿಯಾಗಿ ಲಿಂಕ್ ಮಾಡಿದ್ದೀರಾ ಎಂಬುದನ್ನು ಒಮ್ಮೆ ಚೆಕ್ ಮಾಡಿ. ಸಮಸ್ಯೆ ಇದ್ದರೆ ಹತ್ತಿರದ ಬ್ಯಾಂಕ್ ಶಾಖೆಗೆ ಅಥವಾ ಗ್ರಾಮ 1 ಕೇಂದ್ರಕ್ಕೆ ಹೋಗಿ ವಿಚಾರಿಸಬೇಕು ನೀವು. ಸ್ನೇಹಿತರೆ, ನಮ್ಮ ಹಬ್ಬದ ಸಂಭ್ರಮವು ಇನ್ನೂ ದೊಡ್ಡದಾಗುವುದು ಈ ಹಣದಿಂದ. ಗೌರಿ ಗಣೇಶ ಹಬ್ಬದಲ್ಲಿ ದೇವರಿಗೆ ಪೂಜೆ ಮಾಡಲು, ಹಬ್ಬದ ಸಿಹಿ ತಿಂಡಿ ತಯಾರಿಸಲು, ಮಕ್ಕಳಿಗೆ ಹೊಸ ಬಟ್ಟೆ ಕೊಡಲು, ಮನೆಯ ಅವಶ್ಯಕತೆಗಳನ್ನು ಪೂರೈಸಲು ಈ 4,000 ರೂಪಾಯಿ ತುಂಬ ಉಪಯುಕ್ತವಾಗುತ್ತದೆ. ಒಂದು ಕುಟುಂಬದಲ್ಲಿ ಹಬ್ಬದ ಸಂಭ್ರಮದಲ್ಲಿ ಹಣದ ಕೊರತೆ ಇದ್ದರೆ ಆ ಸಂತೋಷ ಅರ್ಥವಾಗುತ್ತದೆ. ಆದರೆ ಸರ್ಕಾರದ ಈ ಯೋಜನೆಯಿಂದ ಪ್ರತಿಯೊಂದು ಮಹಿಳೆಗೂ ಕೂಡ ಹಬ್ಬದ ಸಂತೋಷವನ್ನು ಪೂರ್ಣವಾಗಿ ಅನುಭವಿಸಲು ಸಾಧ್ಯವಾಗುತ್ತಿದೆ. ಇನ್ನೊಂದು ಮುಖ್ಯ ವಿಷಯ, ಕೆಲವರು ತಮ್ಮ ಖಾತೆಗೆ ಹಣ ಬಂದಿದೆಯೋ ಇಲ್ಲವೋ ಎಂದು ಸಂದೇಶ ಬಾರದಿದ್ದರೆ ತಕ್ಷಣ ಬ್ಯಾಂಕ್ ಪಾಸ್ಬುಕ್ ಅಪ್ಡೇಟ್ ಮಾಡಿಸಿಕೊಳ್ಳಿ. SMS ಬಾರದಿದ್ದರೂ ಪಾಸ್ಬುಕ್ನಲ್ಲಿ ಎಂಟ್ರಿ ತೋರಿಸುತ್ತದೆ. ಕೆಲವೊಮ್ಮೆ ತಂತ್ರಜ್ಞಾನ ಸಮಸ್ಯೆಯಿಂದ ಮೆಸೇಜ್ ಬಾರದೇ ಇರಬಹುದು, ಆದರೆ ಹಣ ಖಾತೆಗೆ ಬರುತ್ತದೆ. ಹೀಗಾಗಿ ನೀವು ಚಿಂತೆ ಮಾಡಬೇಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತವಾಗುತ್ತಿದೆ ಎಂದರೆ ದಯವಿಟ್ಟು ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಫುಲ್ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಿಮ್ಮ ಬೆಂಬಲ ನಮಗೆ ತುಂಬ ಮುಖ್ಯ. ಪ್ರತಿದಿನವೂ ಕೂಡ ಇಂತಹ ಸರಿಯಾದ ಹಾಗೂ ನಿಖರವಾದ ಮಾಹಿತಿಯನ್ನು ನಾವು ನಿಮಗೆ ತಲುಪಿಸುತ್ತೇವೆ. ಸ್ನೇಹಿತರೆ, ಮತ್ತೊಂದು ವಿಷಯ ಹೇಳಬೇಕು. ಕೆಲವರು ಹೇಳುತ್ತಾರೆ, ಈ ಯೋಜನೆ ಎಷ್ಟು ದಿನ ಮುಂದುವರಿಯುತ್ತದೆ ಎಂದು. ಸರ್ಕಾರ ಸ್ಪಷ್ಟವಾಗಿ ಹೇಳಿರುವಂತೆ ಗೃಹಲಕ್ಷ್ಮಿ ಯೋಜನೆಯು ದೀರ್ಘಾವಧಿಗೆ ಮುಂದುವರಿಯಲಿದೆ. ಮಹಿಳೆಯರ ಆರ್ಥಿಕ ಸ್ಥಿತಿ ಸುಧಾರಿಸಲು ಇದು ಪ್ರಮುಖ ಹೆಜ್ಜೆ. ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ನಿಗದಿತವಾಗಿ ಬರುತ್ತದೆ. ವಿಶೇಷ ಸಂದರ್ಭಗಳಲ್ಲಿ ಹಬ್ಬಗಳಿಗೆ ಹೆಚ್ಚುವರಿ ಹಣವು ಕೂಡ ನೀಡಲಾಗುತ್ತದೆ.
ಸ್ನೇಹಿತರೆ, ಈ ಯೋಜನೆಯಿಂದ ನಮ್ಮ ಊರಿನ ಅನೇಕರ ಜೀವನದಲ್ಲಿ ಬದಲಾವಣೆ ಕಂಡಿದ್ದೇವೆ. ಕೆಲವರು ತಮ್ಮ ಮಕ್ಕಳ ಓದಿಗೆ ಬಳಸುತ್ತಾರೆ, ಕೆಲವರು ಸಣ್ಣ ವ್ಯಾಪಾರಕ್ಕೆ ಹಣ ಹೂಡುತ್ತಾರೆ, ಇನ್ನು ಕೆಲವರು ಮನೆ ಖರ್ಚಿಗೆ ಬಳಸುತ್ತಾರೆ. ಹೀಗೆ ಪ್ರತಿಯೊಬ್ಬ ಮಹಿಳೆಯೂ ಕೂಡ ತಮ್ಮ ತಮ್ಮ ರೀತಿಯಲ್ಲಿ ಈ ಹಣವನ್ನು ಉಪಯೋಗಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಇನ್ನೊಂದು ಮುಖ್ಯ ವಿಷಯ ಏನೆಂದರೆ, ಕೆಲವರು ಬ್ಯಾಂಕ್ ಖಾತೆ ಲಿಂಕ್ ಮಾಡದ ಕಾರಣದಿಂದಾಗಿ ಹಣ ತಲುಪದೇ ಇರುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಯಾರು ತಮ್ಮ ಬ್ಯಾಂಕ್ ಖಾತೆಯನ್ನು ಆಧಾರ್ ಅಥವಾ ಖಾತೆಗೆ ಮೊಬೈಲ್ ನಂಬರ್ ಖಾತೆಗೆ ಲಿಂಕ್ ಮಾಡಿಸಿಲ್ಲ ಅಂಥವರು ಈ ಕೂಡಲೇ ನೀವು ಲಿಂಕ್ ಮಾಡಿಸಬೇಕಾಗುತ್ತದೆ. ಇದು ಮಾಡಿಸಿಕೊಳ್ಳದಿದ್ದರೆ ಹಣ ಸರಿಯಾಗಿ ಬರೋದಿಲ್ಲ. ಹೀಗಾಗಿ ನೀವು ಈ ಕೂಡಲೇ ಇದನ್ನು ಪರಿಶೀಲಿಸಿ, ಯಾವುದಾದರೂ ತೊಂದರೆ ಇದ್ದರೆ ಹತ್ತಿರದ ಬ್ಯಾಂಕ್ ಶಾಖೆಗೆ ಅಥವಾ ಗ್ರಾಮ 1 ಕೇಂದ್ರಕ್ಕೆ ಹೋಗಿ ನೀವು ಇದನ್ನು ವಿಚಾರಿಸಿ ಸರಿಪಡಿಸಿಕೊಳ್ಳಬೇಕಾಗುತ್ತದೆ. ಸ್ನೇಹಿತರೆ, ಈ ಬಾರಿ ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಸರ್ಕಾರ 4,000 ರೂಪಾಯಿ ನೀಡಿರುವುದು ನಿಜವಾಗಿಯೂ ವಿಶೇಷ. ಸಾಮಾನ್ಯವಾಗಿ 2,000 ರೂಪಾಯಿ ಮಾತ್ರ ಬರುತ್ತಿತ್ತು, ಆದರೆ ಈ ಬಾರಿ ಡಬಲ್ ಹಣ ಬರುತ್ತಿದೆ. ಹೀಗಾಗಿ ಮಹಿಳೆಯರು ಹಬ್ಬವನ್ನು ಇನ್ನಷ್ಟು ಸಂಭ್ರಮದಿಂದ ಆಚರಿಸಬಹುದು. ಸರ್ಕಾರದ ಈ ನಿರ್ಧಾರವು ಮಹಿಳೆಯರ ಜೀವನದಲ್ಲಿ ಸಂತೋಷ ಹೆಚ್ಚಿಸಲು, ಹಬ್ಬದ ಉಲ್ಲಾಸ ಹೆಚ್ಚಿಸಲು ತುಂಬ ಸಹಾಯ ಮಾಡುತ್ತಿದೆ. ಸ್ನೇಹಿತರೆ, ಇನ್ನೊಂದು ವಿಷಯ, ಈ ಹಣವನ್ನು ಕೆಲವು ಮಹಿಳೆಯರು ತಮ್ಮ ಮಕ್ಕಳ ಶಿಕ್ಷಣಕ್ಕೆ ಬಳಸುತ್ತಿದ್ದಾರೆ. ಪಾಠ ಪುಸ್ತಕಗಳನ್ನು, ಶಾಲಾ ಶುಲ್ಕ, ಬಟ್ಟೆಗಳು ಇಂತಹ ಅಕ್ಕರೆಯ ಖರ್ಚುಗಳಿಗೆ ಈ ಹಣವನ್ನು ಬಳಸಿದರೆ ಅದು ಮುಂದಿನ ಪೀಳಿಗೆಗೆ ಭವಿಷ್ಯವನ್ನು ರೂಪಿಸಲು ಸಹಾಯವಾಗುತ್ತದೆ. ಹೀಗಾಗಿ ಈ ಯೋಜನೆಯ ನಿಜವಾದ ಪ್ರಯೋಜನ ಮಕ್ಕಳಿಗೂ ಕೂಡ ದೊರೆಯುತ್ತಿದೆ. ಸ್ನೇಹಿತರೆ, ಕೆಲವರು ಈ ಹಣವನ್ನು ತಮ್ಮ ಸಣ್ಣ ವ್ಯಾಪಾರ ಶುರು ಮಾಡಲು ಬಳಸುತ್ತಿದ್ದಾರೆ. ಹೋಟೆಲ್ ಮಾಡುವುದು ಅಥವಾ ಬಟ್ಟೆ ಮಾರಾಟ ಅಥವಾ ಸಣ್ಣ ಅಂಗಡಿಯನ್ನು ಮಾಡುವುದು, ಈ ಹಣವನ್ನು ಹೂಡಿಕೆ ಮಾಡಿ ತಮ್ಮ ಬದುಕನ್ನು ಸುಧಾರಿಸಿಕೊಂಡಿದ್ದಾರೆ. ಹೀಗಾಗಿ ಗೃಹಲಕ್ಷ್ಮಿ ಯೋಜನೆ ಕೇವಲ ಖರ್ಚಿಗೆ ಮಾತ್ರವಲ್ಲ, ಬದುಕು ಕಟ್ಟಿಕೊಳ್ಳಲು ಸಹ ಸಹಾಯವಾಗುತ್ತದೆ. ಸ್ನೇಹಿತರೆ, ಇನ್ನೊಂದು ವಿಷಯವನ್ನು ನೆನಪಿಸಿಕೊಳ್ಳಿ. ಇಂದಿನ ದಿನಗಳಲ್ಲಿ ಎಲ್ಲ ಕುಟುಂಬಗಳಿಗೂ ಸರ್ಕಾರದಿಂದ ಬರುತ್ತಿರುವ ನೆರವು ಕೇವಲ ಹಣದ ರೂಪದಲ್ಲಿ ಅಲ್ಲ, ಅದು ನಮ್ಮ ಮನಸ್ಸಿಗೆ ಕೊಡುತ್ತಿರುವ ಭರವಸೆಯೂ ಹೌದು. ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಮನೆ ಮಾತಿನ ಪ್ರತಿಯೊಂದು ಮಹಿಳೆಗೂ ಕೂಡ ಒಂದು ಗೌರವ, ಒಂದು ಆರ್ಥಿಕತೆ ಬೆಂಬಲ ಸಿಗುತ್ತಿದೆ. ಇಂತಹ ಸಂದರ್ಭದಲ್ಲಿ ನಾವು ಕೇವಲ ಹಣಕ್ಕಾಗಿ ಕಾಯದೆ ಆ ಹಣವನ್ನು ಸರಿಯಾದ ರೀತಿಯಲ್ಲಿ ಬಳಸೋದು ಕೂಡ ಒಂದು ತುಂಬ ಮುಖ್ಯವಾಗುತ್ತದೆ. ಮನೆಗೆ ಬೇಕಾದ ಅಗತ್ಯಗಳನ್ನು ಪೂರೈಸೋದು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡೋದು ಹಾಗೂ ಹಬ್ಬದ ದಿನಗಳಲ್ಲಿ ಎಲ್ಲರ ಜೊತೆ ಸಂತೋಷವನ್ನು ಹಂಚಿಕೊಳ್ಳೋದು ತುಂಬ ಮುಖ್ಯವಾಗುತ್ತದೆ. ಮತ್ತೊಂದು ವಿಷಯವೇನೆಂದರೆ, ಸರ್ಕಾರ ಯಾವಾಗಲೂ ಜನರ ಬಾಳನ್ನು ಸುಧಾರಿಸಲು ಹೊಸ ಯೋಜನೆಗಳನ್ನು ತರ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಗೆ ಜೊತೆಗೆ ಅನೇಕ ಯೋಜನೆಗಳು ಕೂಡ ನಮ್ಮ ಹಿತಕ್ಕಾಗಿ ತರುತ್ತಲೇ ಇದ್ದಾರೆ. ಇವುಗಳನ್ನೆಲ್ಲವನ್ನು ಕೂಡ ನೀವು ಸರಿಯಾಗಿ ಬಳಸಿಕೊಳ್ಳೋದು ನಮ್ಮ ಜವಾಬ್ದಾರಿಯಾಗಿದೆ. ಹಬ್ಬದ ಸಮಯದಲ್ಲಿ, ವಿಶೇಷವಾಗಿ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಇಂತಹ ನೆರವು ಬಾರುವುದು ತುಂಬ ಮಹಿಳೆಯರಿಗೆ ಒಂದು ಉಡುಗೊರೆಯಾಗಿದೆ. ಆದ್ದರಿಂದ ನೀವು ಈ ಮಾಹಿತಿ ತಿಳಿದ ತಕ್ಷಣ ಕುಟುಂಬದವರೊಂದಿಗೆ ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಇನ್ನೂ ಕೂಡ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಪೂರ್ಣ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.